ಹೋರಾಟ ಡಿ ಸಿ ಆಫೀಸ್ ಸರ್ ಮತ್ತೆ KIDB ಪದೇ ಪದೇ ನೀವು ಹೇಳ್ತಾ ಇದ್ರೆ ಕನಸುಗಳು ಅಂತ ಮತ್ತೆ ಅದೇ ರೀತಿ ನಡೀತಾ ಇದೆ ನಿಮ್ಮ ಮಾತಿಗೆ ನೋಡೋದಿಲ್ಲ ಬೆಲೆ ಇಲ್ಲ ಇದು 2.5 ವರ್ಷ ಇದು ನಮ್ಮ ಗಮನಕ್ಕೆ 2.5 ವರ್ಷ KIDB ಅಕ್ವಿಸೇಷನ್ನು ಫಾಕ್ಸ್ಕಾನ್ ಆಗಿರುವಂಥದ್ದು ಮುಂಚೆನೇ ಪಕ್ಕದಲ್ಲಿ ITIL ಎಕ್ಸ್ಟೆನ್ಷನ್ ಅಂತೇಳಿ ಆದಿನಾಡ ನಡೆಸ್ತೀವಿ ಸೆಕೆಂಡ್ ಫೇಸ್ ಆಯಿತು ಸೆಕೆಂಡ್ ಫೇಸ್ ಈಗ ಥರ್ಡ್ ಫೇಸ್ ಮಾಡ್ಕೊಂಡಿದ್ದೀವಿ. ನಮ್ಗೆ ಇದಕ್ಕಿಂತ ಹೆಚ್ಚಿನ ಹೊಡೆತ ಬರೋದು ಪಿನ್ ಸಿಟಿ ಅಂತೇಳಿ ಏನು ಮಾಡಿದ್ದಾರೆ ಅಲ್ಲಿ ಒಂದು ಹೊಡೆತವನ್ನು ಕೊಟ್ಟಿದ್ದಾರೆ. ಅಲ್ಲಿ ಆಲ್ಮೋಸ್ಟ್ 5,000 ಇದೆ. ಅದ್ರಲ್ಲಿ 3,500 ನಮ್ಮದು 1,500 ನೆಲಮಂಗಲ ತಾಲೂಕಿಗೆ ಅಕ್ವಿಸೇಷನ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಪ್ಲ್ಯಾನಿಂಗ್ ಇಲ್ಲದೆ ಯಾವುದೇ ರೀತಿಯಾದಂಥ ಸ್ಪೆಸಿಫಿಕೇಶನ್ ಇಲ್ಲದೆ KIDB ಅಕ್ವಿಸಿಷನ್ ಮಾಡಿದೆ. KIDB ವಿರುದ್ಧವಾಗಿ ಪಬ್ಲಿಕ್ ಡಾಕ್ಯುಮೆಂಟ್ ಇವತ್ತು ಕ್ವಶನ್ ನಾನೇ ಹಾಕಿ ಪ್ರತಿ ಸೆಷನಲ್ಲೂ ಕ್ವಶನ್ಗಳನ್ನು ಹಾಕೊಂಡು ನನಗೆ ಕೊಟ್ಟರು ಅಧಿಕಾರದಲ್ಲಿ ಮತ್ತು ಮಂತ್ರಿಗಳನ್ನು ಪ್ರಶ್ನೆ ಮಾಡೋದನ್ನು ಮಾಡ್ತಾನೆ. ಖಂಡಿತವಾಗೂ ಇದು ಕಡೆ ಅವಕಾಶ ಈ ಸೆಷನ್. ಯಾಕಂದರೆ ಎಲ್ಲ ಆಗಲೇ ವಿಶ್ವಣ್ಣ ಅವ್ರು ಹೇಳಿದಂಗೆ 1 ವರ್ಷ 2 ವರ್ಷ ಕಾಲಾವಕಾಶ. ಈ ನಮ್ಮ ತಾಲೂಕಲ್ಲೇ ಬಹಿರಂಗವಾಗಿ 1 ಇಂಚ್ ಭೂಮಿನ ಅಕ್ವಿಸಿಷನ್ ನಮ್ಗೆ ಬೇಡ, ಇನ್ನೊಂದು ಫ್ಯಾಕ್ಟ್ರಿ ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಮ ಜನಕ್ಕೆ ಇಷ್ಟೇ ಇರೋ ಕೆಲಸಗಳು ಸಾಕು, ಇನ್ನು ಹೆಚ್ಚಿನ ಫ್ಯಾಕ್ಟ್ರಿನೂ ಬೇಡ, ಇನ್ನು ಹೆಚ್ಚಿನ ಅಕ್ವಿಸಿಷನು ಬೇಡ, ಇನ್ನು ಹೆಚ್ಚಿನ ಇಂಡಸ್ಟ್ರಿಯಲ್ ಏರಿಯಾನೂ ಬೇಡ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ನೇ ಬೇಡ ಅಂಥೇಳಿ ನಾನು ಪತ್ರಿಕಾ ಹೇಳಿಕೆಯನ್ನು ಇವತ್ತು ಕೊಡ್ತಾ ಇದ್ದೀನಿ. ಇದಕ್ಕೆ ಮುಂಚೆನೂ ಕೊಟ್ಟಿದ್ದೀನಿ, ಸೆಷನಲ್ಲೇ ಎದ್ದು ನಿಂತು ಹೇಳಿದ್ದೀನಿ, ಸರ್ ದಯವಿಟ್ಟು ಇನ್ನು ಮುಂದಕ್ಕೆ ನಮಗೆ ಬೇಡ, ಬಿಟ್ಟು ದೂರ ಹೋಗ್ರಿ, ಶಿರಾ ಕಡೆ ಹೋಗ್ರಿ, ಮಾಲೂರು ಕಡೆ ಹೋಗ್ರಿ, ನರ್ಜ್ ಭೂಮಿ ಇರೋಂಥ ಕಡೆ ಹೋಗಿ, ಫಲವತ್ತಾದಂಥ ಭೂಮಿ. ಈಗ ನೀವು ಫಾಕ್ಸ್ಕಾನ್ ಇರೋ ಏರಿಯಾ ಎಲ್ಲ ನೀವು ಲೋಕಲ್ ಇರೋರಿಗೆ ನಿಮಗೆ ಗೊತ್ತು, ನಂದಿ ಬೆಟ್ಟದ ತಪ್ಪಲುಗಳು ಒಳ್ಳೆ ನೀರಾವರಿ ಜಾಗ. ಒಂದು ಬೆಳೆ ಬರೀ ಮಳೆ ನೀರು ಆರಾಮಾಗಿ ಬೆಳ್ಕೊಂತಾರೆ, ನೀರಾವರಿ ಇರೋಂಥವ್ರು ಬೋರ್ ಉಪಯೋಗಿಸೋದೇ ಇಲ್ಲ ಅಂಥ ಜಾಗಗಳನ್ನು ನೀವು ಅಕ್ವಿಸಿಷನ್ ಮಾಡ್ಕೊಂಡ್ರೆ ಜನ ಎಲ್ಲ ಹಾಳಾಗೋಗ್ಬೇಕು. ರೈತರು ಏನು ಮಾಡಬೇಕು ಅವ್ರ ಜೀವನಕ್ಕೆ? ಈಗ ಈ ರೀತಿ ನಾನು ಹೇಳ್ತಾರೆ, ಬೆಟ್ಟ ಗುಡ್ಡ, ಹೊಸಕೋಟೆ ಕಡೆ ನರ್ಜ್ ಭೂಮಿ ಬೇಕಾದಷ್ಟಿದೆ, ಸೂಲ್ಬೆಲೆ ಕಡೆ ನಂದಗುಡಿ ಕಡೆ ಬೇಕಾದಷ್ಟಿದೆ, ಅಲ್ಲಿ ನೀವು ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಈ ಕಡೆ ದಯವಿಟ್ಟು ಬರಬೇಡ್ರಿ. ನಾನಂತೂ ನಮ್ಮ ಜಿಲ್ಲೆಗೆ ಬೇಕಾಗಿಲ್ಲ, ನಮ್ಮ ತಾಲೂಕಿಗೆ ಬೇಕಾಗಿಲ್ಲ. ನಮ್ಮ ತಾಲೂಕಿನ ಪರವಾಗಿ ಪ್ರತಿನಿಧಿಯಾಗಿ ನಾನಂತೂ KIDB ಅವ್ರಿಗೆ ಆಲ್ರೆಡಿ ಆಗ್ರಹವನ್ನು ಮಾಡಿದ್ದೀನಿ. ಈ ಬಾರಿ ಅಧಿವೇಶನದಲ್ಲೂ ಅದನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ. ಜೊತೆಗೆ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡದಾದಂಥ ಒಂದು ಹೋರಾಟವನ್ನು ರೂಪಿಸಿದ್ದೀನಿ. ಕಸದ ವಿರುದ್ಧವಾಗಿ ಒಂದು ಹೋರಾಟವನ್ನು ರೂಪಿಸಿರುವಂಥದ್ದು, ಒಂದು ಮಾಫಿಯಾವನ್ನು ಸ್ಥಾಪಿಸಿ ಇದ್ರ ಬಗ್ಗೆನೂ ಕೈ ಮುಗಿದು ನಾನು ಪರಮೇಶ್ವರ್ ಸಾಹೇಬ್ ಇದ್ರು BCM ಬೀಳ್ ಕಳೆದ ಜಸ್ಟ್ ಲಾಸ್ಟ್ ಅಧಿವೇಶನದಲ್ಲಿ ಜುಲೈ ಆಯ್ತಲ್ಲ, ಕೈ ಮುಗಿದು ಹೇಳಿದ್ದೀನಿ. ಮೊನ್ನೆನೇ ಮಾವತೂರು ಕೆರೆವರೆಗೂ ಬಂದಿದೆ ಸರ್, 1 ಕಿಲೋಮೀಟರ್ ದೂರದಲ್ಲಿ ನೀವು ನಿಮ್ಮ ಏನು ಡ್ಯಾಮ್ ಮಾಡಬೇಕು, ಎತ್ತಿನೊಳೆ ಬ್ಯಾಲೆನ್ಸಿಂಗ್ ರಿಸರ್ವರ್ ಮಾಡಬೇಕು ಅಂತಿದ್ದೀರಾ. 1 ಕಿಲೋಮೀಟರ್ ದೂರದಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವರ್ ಇದ್ದು 7 TMC ನೀರು ನೀವು ಸ್ಟೋರ್ ಮಾಡಿದ್ರೆ ಔಟ್ ಆಫ್ 24 TMC ಡ್ರಿಂಕಿಂಗ್ ವಾಟರ್ ಕೊಡ್ತಾ ಇರೋದೇ 12.